ನಮಸ್ಕಾರ ಸ್ನೇಹಿತರೆ, ಎಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಮಾಡ್ಕೊಳೋಕ್ಕಾಗುವಂಥ ಒಂದು ಸ್ನ್ಯಾಕ್, ಈವ್ನಿಂಗ್ ಸ್ನ್ಯಾಕ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಕಾರ್ನನ್ನು ಒಂದು 3 ಸರಿ ವಿಸಿಲ್ ಹಾಕಿಸಿ ಉಪ್ಪು ಹಾಕ್ಬಿಟ್ಟು ಬೇಯಿಸಿಟ್ಕೊಳ್ಬೇಕು. ಆಮೇಲೆ 1 ಟೊಮ್ಯಾಟೊ, 1 ಈರುಳ್ಳಿ, ಹಾಗೆ ಸ್ವಲ್ಪ ದಾಳಿಂಬೆ ಇದನ್ನೆಲ್ಲ ಕಟ್ ಮಾಡಿಟ್ಕೊಳ್ಬೇಕು. ಇವಾಗ ನೋಡಿ, ಎಲ್ಲ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡೋಣ. ಬೆಂದಿರೋ ಕಾರ್ನು, ಈರುಳ್ಳಿ, ಹಾಗೆ ಟೊಮ್ಯಾಟೊ, ದಾಳಿಂಬೆ ಅಷ್ಟನ್ನು ಸಹ ಈ ಪಾತ್ರೆಗೆ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಖಾರ ಪುಡಿ, ಆಮೇಲೆ ಜೀರಾ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಇದಿಷ್ಟನ್ನು ಹಾಕಿಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಲಿಂಬೆಹಣ್ಣು ಹಾಕಿಬಿಟ್ರೆ ಒಂದೊಳ್ಳೆ ಚೆನ್ನಾಗಿರೋ ಸ್ನ್ಯಾಕ್ ರೆಡಿ ಆಗೋಗ್ಬಿಡತ್ತೆ. ನಾವು ಹೊರಗಡೆಯಿಂದೆಲ್ಲ ಯಾವುದೋ ಎಣ್ಣೆಯಿಂದ ಮಾಡಿರೋ ಏನೋ ತಂದು ತಿನ್ನೋದಕ್ಕಿಂತ ಈ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ತುಂಬ ಹೆಲ್ತ್ ಪರ್ಪಸ್ಸಿಂದನೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಕಾರ್ನೆಲ್ಲ ಪ್ರೋಟೀನ್ ತುಂಬ ಇರುತ್ತೆ, ದಾಳಿಂಬೆ ಒಳ್ಳೆಯದು, ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ಸಹ ಫೈಬರಸ್ ತುಂಬ ಒಳ್ಳೆಯ ಸ್ನ್ಯಾಕ್ ಇದು. ಬೇಗ ಮಾಡಲಿಕ್ಕಾಗತ್ತೆ, ಹೊಟ್ಟೆ ತುಂಬ ಫಿಲ್ ಆಗುತ್ತೆ, ಖುಷಿ ಆಗುತ್ತೆ. ಸೊ ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ. ನಿಮಗೂ ಇಷ್ಟ ಆದರೆ ನನಗೆ ತಿಳಿಸಿ ಹೇಳಿ. ಓಕೆ, ಥ್ಯಾಂಕ್ ಯು. ಇದಕ್ಕೆ ಏನಾದರೂ ಸ್ವಲ್ಪ ಅಂಗಡಿಯಲ್ಲಿ ಸಿಗೋತಾ ಏನಾದ್ರು ಮಿಕ್ಸ್ಚರ್ ಏನಾದರೂ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಅದನ್ನು ಸಹ ಇನ್ನೂ ಚೆನ್ನಾಗೇ ಇರುತ್ತೆ. ಆಮೇಲೆ ಇದನ್ನೇ ಮಾಡಿಕೊಂಡು ನಾವು ಬೇರೆ ಪಾಪಡ್ ಮೇಲೆ ಯಾವ ಥರ ಡಿಫ್ರೆಂಟಾಗಿ ಏನಕ್ಕೆ ಬೇಕಾದರೂ ಹಾಕಿ ಮಾಡ್ಬೋದು. ಇದು ನಾನು ಬೇಸಿಕ್ಕಾಗಿ ಮಾಡಿದೆ ಅಷ್ಟೇ, ಜಸ್ಟ್ ತರಕಾರಿಗಳದ್ದಿದು ಅಂತ ಹೇಳಿಬಿಟ್ಟು. ಇನ್ನು ಏನೇ ಇದಕ್ಕೆ ಮಿಕ್ಸ್ ಮಾಡೋದಷ್ಟು ಚೆನ್ನಾಗಿರುತ್ತೆ. ಮೇಲಿಂದ ಹೀಗೊಂದು ಲಿಂಬೆ ಹಣ್ಣಿಂದು ನೋಡಿ, ಇವಾಗ ನಾನು ಇದು ಮಾಡ್ತಾಯಿದ್ದೀನಿ. ಲಿಂಬೆ ಹಣ್ಣಿನ ಮಿಕ್ಸ್ ಕೊಟ್ಬಿಟ್ರಂತೂ ತುಂಬ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಬೆಣ್ಣೆ ಏನಾದರೂ ಇದ್ದರೆ ಅದನ್ನು ಮಿಕ್ಸ್ ಮಾಡಿದ್ರೂ ಇಲ್ಲಿ ಚೆನ್ನಾಗೇ ಆಗುತ್ತೆ. ಬಟ್ ನನ್ನ ಹತ್ರ ಇವತ್ತು ಬೆಣ್ಣೆ ಕಡ್ದಿದ್ದಿರಲಿಲ್ಲ, ಸೊ ಹಾಗಾಗಿ ನಾನು ಹಾಕಲಿಲ್ಲ. ಇದೆಲ್ಲ ಹೀಗೆ ಮಾಡಿಬಿಟ್ರೆ ಕಲರ್ಫುಲ್ಲಾಗಿರುತ್ತೆ. ಸೊ ಮಕ್ಕಳಿಗೂ ಸಹ ಇಷ್ಟ ಆಗ್ಬೋದು. ಡಿಫ್ರೆಂಟ್ ಕಲರಲ್ಲಿರೋದ್ರಿಂದ ಅವರಿಗೆ ಸಹ ಇಷ್ಟ ಆಗುತ್ತೆ. ಹಾಗೆ ನಮಗೂ ಸಹ ಹೆಲ್ತಿಗೆ ಒಳ್ಳೆಯದು. ಒಳ್ಳೆಯ ಈಸಿಯಾಗಿ ಮಾಡುವಂಥ ಈವ್ನಿಂಗ್ ಸ್ನ್ಯಾಕು ರೆಡಿಯಾಗಿದೆ. ನೀವು ಕೂಡ ಇದನ್ನು ಖಂಡಿತ ಮಾಡಿ ನೋಡಿ. ಸ್ಯಾಟರ್ಡೆ ಸಂಡೇ ಎಲ್ಲ ಮನೇಲಿದ್ದಾಗ ಆರಾಮಾಗಿ ಈಸಿಯಾಗಿ ಮಾಡಿಕೊಟ್ರೆ ಎಲ್ಲರಿಗೂ ಸಹ ಖುಷಿನೂ ಆಗುತ್ತೆ. ಅದಕ್ಕೋಸ್ಕರ ನೀವು ಸಹ ಖಂಡಿತ ಮಾಡಿ. ಹಾಗೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.